ನಾನ್ ನಿಜವಾಗ್ಲೂ ಪ್ರೀತಿ ಮಾಡಿದ್ರೆ ಐ ವಿಲ್ ಗೋ ಆಸ್ಕ್. Love letters are cute. I have written love letters. ಐ ವಾಂಟ್ ದ ಜಾಯ್ ಆಫ್ ರಿಜೆಕ್ಟಿಂಗ್ ಅ ಮ್ಯಾನ್. ನೀವು ಪ್ರಪೋಸ್ ಮಾಡಿ ಅಕ್ಕ ರಿಜೆಕ್ಟ್ ಮಾಡ್ತಾರೆ. ನಂದೇ ಕಿತ್ಕೊಂಡು ಹೋಗ್ತಿದೆ, ನಂಗೆ ಯಾರು ಸಿಗ್ತಿಲ್ಲ. ಬಟ್ ಇವ್ರನ್ನೆಲ್ಲ ನಾನ್ ಕೇಳಿಸ್ಕೋಬೇಕು. ಹಿಂಗೆ ಮಾಡ್ತೀಯಾ, ಬರ್ತೀನಿ ನೋಡು, ನಿಮ್ ಮನೆಗ್ ಬರ್ತೀನಿ, ನಿಮ್ ಮನೇಲಿ ಕೂತ್ಕೋತೀನಿ, ನಿಮ್ಮ ಅಪ್ಪ ಅಮ್ಮ ಹತ್ರ ಮಾತಾಡ್ತೀನಿ, ನನ್ನ ಹತ್ರನೇ ಆಟ ಆಡ್ತೀಯ ನೀನು ಅಂತ. ನಮ್ ಕ್ಲಾಸಲ್ಲಿ ಒಬ್ಳು ಸೂಸೈಡ್ ಮಾಡ್ಕೊಂಡು ಸತ್ತೋದ್ಲು ಮನೇಲಿ ಗೊತ್ತಾಯ್ತು ಅಂತ. ಶೇಟ್. ತುಂಬಾ ಸ್ಟೀರಿಯೋ ಟೈಪ್ ಇದೆ ನಮ್ಮ ಸೊಸೈಟಿಯಲ್ಲಿ. ಯುನೋ, boys should make the first move, or boys should ask the woman out, he should take her out on a date ಅನ್ನೋದ್ರಲ್ಲೆಲ್ಲ. What is your take on that? ಸಿ, ನನ್ಗೆಷ್ಟೇ ಫಾರ್ವರ್ಡ್ ಆಗಿರ್ಬೋದು, ನನ್ಗೆಷ್ಟೇ ಈ ಜನ್ರೇಷನ್ಗೆ ಹೊಂದ್ಕೊಂಡಿರ್ಬೋದು, ಬಟ್ ವೆನ್ ಇಟ್ ಕಮ್ಸ್ ಟು ಲವ್ ಅಲ್ಲ, ಅದು ಹುಡ್ಗನ ಕಡೆಯಿಂದಾನೇ ಬರಬೇಕು. ಆ ಹುಡ್ಗನೇ He should do ದ ಫಸ್ಟ್ ಮೂವ್. ಅಂಡ್ ಅದಕ್ಕೆ ಅಲ್ಲ ಮೆನ್ ಅಂತ ಮಾಡಿರೋದು, ವಿಮೆನ್ ಅಂತ ಮಾಡಿರೋದು. ಐ ನೋ ಐ ಆಮ್ ಸೌಂಡಿಂಗ್ ವೆರಿ I don't know if it makes sense. Okay. ಬಟ್ ಫಾರ್ ಮೀ ಹುಡ್ಗ ಮೂವ್ ಮಾಡಬೇಕು. Okay. ಅಂಡ್ ಲಾಜಿಕಲಿನೂ ಹೇಳ್ತೀನಿ, ಹುಡ್ಗರ್ಗೆ ಆ ಗಮಂಡ್ ಬಂದ್ಬಿಟ್ರೆ ನನ್ಗೆ ಆ ಹುಡ್ಗಿ ನನ್ನ ಹಿಂದೆ ಇದ್ದಾಳೆ ಅಂತ ತುಂಬಾ ಅಡ್ವಾಂಟೇಜ್ ತಗೋತಾರೆ. ಬಟ್ ಹುಡ್ಗಿರ್ ಹಂಗಲ್ಲ. ಇಫ್ ದೇ ಟ್ರೂಲಿ ಲವ್ ಯು, ನಿನ್ನ ಅಡ್ವಾಂಟೇಜ್ ತಗೊಳಲ್ಲ. ನೀನಾಗ್ ನೀನೇ ಬಾ, ಇವ್ರಾಗ್ ಇವರೇ ಬರ್ಲಿ. ಆ ಲವ್ ಏನ್ ಕೊಡ್ಬೇಕು ಅಂತ ಇದಾರೋ ಆ ಲವ್ ಕೊಟ್ಟೆ ಕೊಡ್ತಾರೆ. ಬಟ್ ಆ ಮೆನ್ ಹಂಗಲ್ಲ. ಎರಡ್ ಕೊಂಬರುತ್ತೆ ಅಂತ ಅನ್ಸುತ್ತೆ ವೆನ್ ಹುಡ್ಗಿ ಹಿಂದೆ ಬಂದು I agree. ಹಾ, ವೆನ್ ಆ ಲವ್ ನನಗ್ ಸಿಗ್ತಾ ಇದೆ ಆ ಹುಡ್ಗಿ ಕಡೆಯಿಂದ, ನಾನ್ ಕೇಳ್ದೆ ಕೊಡ್ತಾ ಇದ್ದಾಳೆ ಅಂದಾಗ ಅವ್ರಿಗೆ ಒಂದ್ ಗಮಂಟ್ ಬಂದ್ಬಿಡುತ್ತೆ. ಏನ್ ಇವಳು ಇದಾಳಲ್ಲ, ಇರ್ತಾಳೆ, ಇವಳು ನನ್ನ ಇಷ್ಟ ಪಡ್ತಿದ್ದಾಳೆ ಅಂತ. ನಾಟ್ ಎವ್ರಿ ಮೆನ್, ಸಮ್. ಆನ್ ದ ಕಾಂಟ್ರಡಿಕ್ಟರಿ, ನಂಗೆ ಲವ್ ಅಂದ್ರೆ ತಪ್ಪು ಅನ್ನೋದಿಕ್ಕೆ ವಯಸ್ಸಾಗ್ತಾ ಐ ಆಮ್ ಲೈಕ್ ಇಟ್ಸ್ ಓಕೆ ಇಫ್ ದ ವುಮನ್ ಮೇಕ್ಸ್ ದ ಮೂವ್, ಇಫ್ ಶಿ ಆಸ್ಕ್ಸ್ ಹಿಮ್ ಔಟ್, ಇಟ್ಸ್ ಓಕೆ ಅನ್ನೋ ಥರ ಅನ್ನಿಸ್ತಿತ್ತು ನಂಗೆ. ಕೇಳಿದಿರಾ? ಹ್ಮ್. ವಾವ್, Yeah. ವಾವ್. ಯು ಶುಡ್ ಆಲ್ಸೋ ಆಸ್ಕ್ ವಾಟ್ಸ್ ದ ಪೋಸ್ಟ್ ಸ್ಟೋರಿ. ವಾಟ್? 3 ಜನ ನನ್ನ ರಿಜೆಕ್ಟ್ ಮಾಡಿದ್ರು. ಅದಕ್ಕೆ ಹೇಳಿದ್ ನಾನು, ಅದೇ ಕಾರಣಕ್ಕೆ ಹೇಳಿದ್ದು ಹುಡುಗಿರು ಹುಡುಗರ್ಗೆ ಪ್ರಪೋಸ್ ಮಾಡಬಾರ್ದು. ಐ ಹ್ಯಾವ್ ಪಾಯಿಂಟ್. ನಂಗೆ ಪರವಾಗಿಲ್ಲ, ನಾನು ನಿಜವಾಗ್ಲೂ ಪ್ರೀತಿ ಮಾಡಿದ್ರೆ ಐ ವಿಲ್ ಗೋ ಆಸ್ಕ್ ಅಂತ. ಬಟ್ 3 ಜನ ನಂಗೆ ರಿಜೆಕ್ಟ್ ಮಾಡಿದ್ರು. ಸೊ ಐ ಥಿಂಕ್ ಐ ಶುಡ್ ಅಗ್ರಿ ಟು ಯುವರ್ ಪ್ಲೀಸ್ ಅಗ್ರಿ ವಿತ್ point. ಪ್ಲೀಸ್, ಬಿಕಾಸ್ ಮೆನ್ ಆರ್ ನಾಟ್ ಸ್ಟುಪಿಡ್ ಬಟ್ ದೇ ಆರ್ ಸ್ಟುಪಿಡ್. ದೇ ಆರ್. ಓಕೆ. ಸೊ ಅವ್ರಿಗೆ ಏನಂದ್ರೆ, ಯಾವ್ದೋ ಹುಡುಗಿ ಅವ್ನ ಹಿಂದೆ ಬರ್ತಾ ಇದ್ದಾಳೆ ಅಂದ್ರೆ ಅವ್ರು ಫುಲ್ ಕೊಂಬನ್ಬಿಟ್ಟು ದೆಲ್ ಬಿ ಲೈಕ್, ಓ ಇವಳು ಬರ್ತಾ ಇದ್ದಾಳೆ ಅಂದ್ರೆ ಮುಗಿತ್. ಆಲ್ಸೋ ಐ ಥಿಂಕ್ ದೇ ಆರ್ ಕನ್ಫ್ಯೂಸ್ಡ್. ಅಂದ್ರೆ ಇಫ್ ಲೆಟ್ಸ್ ಸೇ ಐ ಆಸ್ಕ್ಡ್ ದೆಮ್ ಔಟ್ ಅಂಡ್ ದೇವ್ ರಿಜೆಕ್ಟೆಡ್ ಮೀ ಅಂದ್ರೆ ಒನ್ ಸೈಡ್ ಲವ್. ಯಾವಾಗ್ಲೂ ಹುಡುಗರಿಗೆ ಒನ್ ಸೈಡ್ ಲವ್ ಆಗುತ್ತೆ, ಹುಡುಗಿ ರಿಜೆಕ್ಟ್ ಮಾಡ್ತಾರೆ. ಐ ವಾಂಟ್ ದ ಜಾಯ್ ಆಫ್ ರಿಜೆಕ್ಟಿಂಗ್ ಅ ಮ್ಯಾನ್. ಆ ಖುಷಿ ನಂಗೆ ಸಿಕ್ಕಿಲ್ಲ ಲೈಫಲ್ಲಿ. ಗೈಸ್, ಯಾರನ್ನ ಇದ್ರೆ ಪ್ಲೀಸ್ ಬನ್ನಿ. ಬೇಡ ಬೇಡ. ಅಕ್ಕ ಈಗ ಅಕ್ಕ ಪ್ರಪೋಸ್ ಮಾಡ್ತಾರೆ. ಇಲ್ಲ ನೀವು ಪ್ರಪೋಸ್ ಮಾಡಿ ಅಕ್ಕ ರಿಜೆಕ್ಟ್ ಮಾಡ್ತಾರೆ. ಪ್ಲೀಸ್. ಯು ನೋ ವಾಟ್ ಇಸ್ ಮೈ ಚೀಪ್ ರೂಲ್ಸ್ ನೌ? ವಾಟ್? ಬಿಕಾಸ್ ನಂಗೆ ರಿಜೆಕ್ಷನ್ ಖುಷಿ ಸಿಕ್ಕಿಲ್ಲ ಅಂತ ಐ ಗೋ ಆನ್ ಡೇಟಿಂಗ್ ಆಪ್. And you reject. Just to ಆವಾಗ ಒಂದು ಖುಷಿ. ಓ, ಐ ರಿಜೆಕ್ಟೆಡ್ ಸೋ ಮೆನಿ ಮೆನ್. ಅವ್ರಿಗೆ ಗೊತ್ತು ಇಲ್ಲ ಪಾಪ ನೀವು ರಿಜೆಕ್ಟ್ ಮಾಡಿದ್ದೆ. ಬಟ್ ನಂಗೆ ಸೆಡಿಸ್ಟಿಕ್ ಪ್ಲೆಷರ್, ಐ ಡೋಂಟ್ ನೋ ವಾಟ್ ಇಟ್ ಇಸ್ ಕಾಲ್ಡ್. ಆ ಥರ ಎಲ್ಲ ಲೆಫ್ಟ್ ಸ್ವೈಪ್ ಮಾಡ್ಬಿಟ್ಟು ಮಲ್ಕೊಂತೀನಿ. ಅವಾಗ ಪೀಸ್ಫುಲ್ ಆಗಿ ನಿದ್ದೆ ಬರುತ್ತೆ. ಇಸ್ ಇಟ್ ಎಂಬಾರಸಿಂಗ್? ಐ ಡೋಂಟ್ ನೋ, ಬಟ್ ಐ ಹ್ಯಾವ್ ಡನ್ ದಿಸ್. ಐ ಆಮ್ ಸ್ಟಿಲ್ ಡೂಯಿಂಗ್ ಇಟ್ ವೆನೆವರ್ ಐ ಗೆಟ್ ಪಿಸ್ಡ್. ಗುಡ್. ನನ್ಗೇನಂದ್ರೆ ಅದೇ ಹೇಳ್ದೆ ಅಲ್ವಾ, ಇವಾಗ ಆ ಮನುಷ್ಯ ನಿಮ್ನ ಇಷ್ಟಪಡ್ತಾನೆ ಅಂದ್ರೆ ಅವ್ನ್ ಬಂದ್ ಮಾಡ್ತಾನೆ ಬಿಡಿ ಪ್ರಪೋಸು. ಅಕಸ್ಮಾತ್ ನೀವು ಅಷ್ಟು ಇಷ್ಟಪಡ್ತೀರಾ ಅಂತ ಇದ್ರೆ ಕೊಡಿ, ಒಂದ್ ಟ್ರೈ, ಹಿಂಟ್ಸ್ ಕೊಡಿ. ಸಿ ದಟ್ ಐ ಲೈಕ್ ಯು. ಎಲ್ಲ ಟ್ಯಾಲೆಂಟ್ ಇದ್ದಿದ್ರೆ ಜೀವನದಲ್ಲಿ ಮದ್ವೆ ಆಗಿರ್ತಾ ಇತ್ತು. ಈಗ 2 ಮಕ್ಳು ಇರ್ತಿತ್ತು. ಈಗಿನ ಜನರೇಷನ್ ಅವರು ತುಂಬಾ ಓಪನ್ ಆಗಿ ಸೋಷಿಯಲ್ ಮೀಡಿಯಾ ಹಾಕೊಂಡ್ಬಿಟ್ಟಿರ್ತಾರೆ ದಟ್ ಯು ನೋ ಐ ಆಮ್ ಡೇಟಿಂಗ್ ದಿಸ್ ಪರ್ಸನ್. ಅಂಡ್ ಪೇರೆಂಟ್ಸ್ ಏನು ಅನ್ನೋದಿಲ್ಲ. ಬಟ್ ನಾವ್ ವೈಲ್ ವಿ ವರ್ ಗ್ರೋಯಿಂಗ್ ಅಪ್ ಗೊತ್ತಾದ್ರೆ ಒಲೆಗಳು ಬೀಳೋದು, ಆಯ್ತಾ? ಸೊ ಆ ಥರ ಹ್ಯಾವ್ ಯು ಹರ್ಡ್ ಆಫ್ ಎನಿ ಫನಿ ಸ್ಟೋರೀಸ್, ಆರ್ ಹ್ಯಾವ್ ಯು ಹರ್ಡ್ ಆಫ್ ಎನಿ, ಆರ್ ಹ್ಯಾವ್ ಯು ಬಿನ್ ಇನ್ ಅ ಸಿಚುವೇಶನ್ ಸಿಕ್ಕಾಕೊಳ್ಳೋದು, ಭಯ ಪಡೋದು, ಆ ಥರದ್ದು ಏನಾದರೂ ಆಗಿದೆಯಾ? ಕೆಟ್ಟದಾಗ ಸಿಗಾಕೊಂಡ ಇದ್ದೆ ನಮ್ಮ ಅಪ್ಪನ ಹತ್ರ. ಓಕೆ. ಅವನ ಫ್ರೆಂಡ್ಸು ಕಾಲ್ ಮಾಡಿ ಅವ್ರೇನೋ ರೇಗಿಸ್ತಾ ಇದ್ರು, ನಮ್ಮಪ್ಪ ಫೋನ್ ಎತ್ಬಿಟ್ಟಿದ್ರು. ಅವಾಗ ನಾನು ಅತ್ಗೆ ಇಲ್ಲ ನಾಟ್ ಅತ್ಗೆ ಅಂಡ್ ಆಲ್, ಜಸ್ಟ್ ಹಿಂಗೆ ರ್ಯಾಂಡಮ್ ಆಗಿ ಅವ್ರು ನನ್ನ ರೇಗಿಸ್ತಾ ಇದ್ದಾರೆ. ಅವ್ರು ನಾನು ನಿದ್ದೆಲಿದ್ದೀನಿ ಅನ್ಕೊಂಡು ಹ್ಞೂ ಅಂತ ಅಂತಿದ್ದೀನಿ ಅಂತ ಅನ್ಕೊಂಡಿದ್ದಾರೆ. ದ್ಯಾಟ್ ವಾಸ್ ಮೈ ಡ್ಯಾಡ್. ಆ್ಯಂಡ್ ದೆನ್ ನಾನು
ಸುಮ್ನೆ ಯಾರನ್ನೋ ಸಿಗಾಕ್ಸೋದು ಯಾಕೆ ಅಂತ ನಾನು ನಿಜ ಹೇಳ್ಬಿಟ್ಟೆ ಹೋಗ್ಬಿಟ್ಟು ನಮ್ಮ ಅಪ್ಪನ ಹತ್ರ ಸಿ ದಿಸ್ ಇಸ್ ದ ಸಿಚುವೇಶನ್, ಐ ಲವ್ ದಿಸ್ ಗೈ, ಅವ್ರ ಫ್ರೆಂಡ್ಸ್ ಇವರು ಅಂತ ನಮ್ಮಪ್ಪ ಇದು ರಾಜ್ಕುಮಾರ್ ಅವ್ರದ್ದು ಡೈಲಾಗ್ ಇದೆಯಲ್ಲ, ಪಾರ್ವತಿ ಪಾರ್ವತಿ ನೋಡೆ ನಿನ್ ಮಕ್ಕಳು ಅಂತ, ಸೇಮ್ ನಮ್ಮಪ್ಪ ಅದೇ ಸೀನಲ್ಲಿ ಏನೇ ನಿನ್ ಮಗಳು ಹಿಂಗ್ ಮಾತಾಡ್ತಾ ಇದ್ದಾಳೆ. ಯಾ ಆ ಥರ ಸಿಗಾಕೊಂಡಿದ್ದೀನಿ ನಮ್ಮ ಅಪ್ಪನ ಹತ್ರ. ಈ ತರ ಅಂದ್ರೆ ಅದೇ ಐ ಥಿಂಕ್ ನಾವೇ ಫಿಲ್ಮ್ಸ್ ಇಂದ ಇನ್ಫ್ಲೂಯೆನ್ಸ್ ಆಗಿದೀವಿ ಅಂದ್ರೆ ನಮ್ಮ ಪೇರೆಂಟ್ಸ್ ಜನರೇಷನ್ ಇನ್ನೂ ಜಾಸ್ತಿ ಮೂವೀಸ್ ಇಂದಾನೇ ಇನ್ಫ್ಲೂಯೆನ್ಸ್ ಆಗೋದು. ಸೊ ನಂದು ಫುಲ್ ಸಿನಿಮ್ಯಾಟಿಕ್. ನಿನ್ನ ಕೆಲ್ಸಕ್ಕೆ ಕಳ್ಸಿದಿಕ್ಕೆ ಇದೆಲ್ಲ ಆಯ್ತಲ್ಲ, ಕೆಲ್ಸನೇ ಬಿಟ್ಬಿಡು, ಇದೆಲ್ಲ ತಪ್ಪು. ಫುಲ್ ಲೈಕ್ ನಾವು 25 ವರ್ಷದಲ್ಲಿ ಕೊಟ್ಟಿಲ್ದೇ ಇರೋದು ಒಂದ್ 3 ತಿಂಗಳಲ್ಲಿ ಏನ್ ಕೊಟ್ಬಿಟ್ಟ ನಿಂಗೆ, ನಮ್ಗೋಸ್ಕರ ಏನು ಪ್ರೀತಿ ಕೊಟ್ಟ, ಅಯ್ಯೋ ನಮ್ನ ಎದುರು ಹಾಕೊಂಡ್ ಹೋಗ್ತೀಯಾ, ನಮ್ಗಿಂತ ಅವ್ನ್ ನಿಂಗೆ ಹೆಚ್ಚಾಗ್ಬಿಟ್ನಾ ಅಲ್ಲ. ವೈ ಡು ಪೇರೆಂಟ್ಸ್ ಜನರಲಿ ಕಮ್ ಆಫ್ ಟು ದಿಸ್ ಕನ್ಕ್ಲೂಷನ್, ಇಫ್ ಶಿ ಲವ್ಸ್ ಹಿಮ್ ದೆನ್ ಶಿ ಡಸಂಟ್ ಲೈಕ್ ಹಸ್. ಐ ಥಿಂಕ್ ಅದು ಬರೀ ನಮ್ಮ ಮಿಲೇನಿಯಲ್ ಅಥವಾ ಯೋರ್ ಜನರೇಷನ್ ಆ ಪೇರೆಂಟ್ಸ್ ಮಾತ್ರ, ಬಿಕಾಸ್ ಟುಡೇಸ್ ಪೇರೆಂಟ್ಸ್ ಆರ್ ವೆರಿ ಚಿಲ್. ಲೈಕ್ ಡೂಡ್, like 5th standard 6th standard kids are like, oh I have a boyfriend, oh I have a girlfriend ಅಂತ ಆರಾಮಾಗಿ ಮಾತಾಡ್ತಿರ್ತಾರೆ. and parents are okay with it. ನಮ್ ಜನರೇಷನ್ ಅಲ್ಲಿ ನಮ್ ಕ್ಲಾಸ್ ಅಲ್ಲಿ ಒಬ್ಬಳು ಸೂಸೈಡ್ ಮಾಡ್ಕೊಂಡು ಸತ್ತೋದ್ಲು ಮನೇಲಿ ಗೊತ್ತಾಯ್ತು ಅಂತ. ಶೇಟ್ ಯಾ. ಅಂಡ್ ಇನ್ನೊಬ್ಳಿಗೆ ಹುಡುಗಿ ಅಂತಾನು ನೋಡಿಲ್ಲ, ಬೆಲ್ಟ್ ತಗೊಂಡ್ ರಪ್ಪ ಬಾರಿಸಿದಾರೆ. ವಾಟ್? ಇನ್ನೊಂದು ಹುಡುಗಿ ನಮ್ ಟ್ಯೂಷನ್ ಅಲ್ಲಿ, ದಿಸ್ ವಾಸ್ ಲೈಕ್ ಒನ್ ಬಿಗ್ ನ್ಯೂಸ್ ಆಯ್ತಾ. ಹುಡುಗಿ ಮನೆಯಲ್ಲಿ ಹುಡುಗ ಬಂದಿದ್ದ, ಅಪ್ಪ ಅಮ್ಮ ಊರಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ಇವಳು ಕರ್ದಿದ್ದಾಳಂತೆ. ಐ ಡೋಂಟ್ ನೋ ವಾಟ್ ದೇ ವರ್ ಡೂಯಿಂಗ್, ಬಟ್ ಎಲ್ಲರೂ ಮಾಡಿರ್ತಾರೆ ಅದನ್ನ, ನಂಗೆ ಗೊತ್ತಿಲ್ಲ. ನಾನು ಅವಾಗ ತುಂಬಾ ದಡ್ಡಿದೆ ಆ ವಯಸ್ಸಲ್ಲಿ, ನಾನು 10th ಅಲ್ಲಿ ಇರ್ಬೇಕಾದ್ರೆ. ಸೊ ಅಪ್ಪಂಗೆ ಗೊತ್ತಾದಾಗ ಕುಕ್ಕರಲ್ಲಿ ವಿಸಿಲ್ ಇತ್ತು, ಅದನ್ನ ತೆಗ್ದಿಂಗ್ ರಪ್ಪ ಅಂತ ಹೊಡೆದಿದ್ದಾರೆ ಆ ಹುಡುಗಿಗೆ. ಅವಳಿಗೆ ಇಲ್ಲಿ ಮಾರ್ಕ್ ಆಗಿತ್ತು, ಅವಳು ಟ್ಯೂಷನ್ ಆ ಮಾರ್ಕ್ ಜೊತೆ ಬರ್ತಿದ್ಲು. ಯು ನೋ ದಟ್ ಇಟ್ ಈಸ್ ನಾಟ್ ಲೈಕ್ ಮೀಮ್ಸ್ ಅಲ್ಲ, ದಟ್ ಯು ನೋ ಆರ್ ಚೈಲ್ಡ್ಹುಡ್ ವಾಸ್ ದಟ್ ಟ್ರಾಮಟೈಸಿಂಗ್. ಇಟ್ ವಾಸ್ ಟ್ರೂ. ಆ ಥರ ಎಲ್ಲ ತೀರಾ ಎಕ್ಸ್ಟ್ರೀಮ್ ಎದ್ರುಕೋತಾ ಇದ್ವಿ ನಾವು ಅವಾಗ. ಹುಡ್ಗ ಫ್ರೆಂಡ್ ನಾವ್ ಮನೆ ಕರ್ಕೊಂಬಂದಿ ಮಾತಾಡ್ಸಕ್ಕೆ ಭಯ ನಡುಗ್ತಾ ಇದ್ವಿ, ಇವ್ನ್ಗೆ ಏನಂತಾರೋ, ಇವ್ನ್ಗೆ ಏನ್ ಅನ್ಬಿಡ್ತಾರೋ, ಇವ್ನ ಕರ್ಕೊಂಡ್ ಬೈಕೆ. ಐ ವಾಸ್ ಇನ್ ಆಲ್ ಗರ್ಲ್ಸ್ ಸ್ಕೂಲ್. ಲೈಕ್ ಹುಡುಗರ ಜೊತೆ ಎಲ್ಲೂ ಸೇರಕ್ಕೆ ಬಿಡ್ತಿರ್ಲಿಲ್ಲ ನನ್ನ ಫ್ಯಾಮಿಲಿಯಲ್ಲಿ. ಅಂಡ್ ಯು ನೋ ಹೌ ಐ ಗಾಟ್ ಇನ್ ಟು ಅ ಕೋಯೆಡ್ ಕಾಲೇಜ್. ಐ ಟೋಲ್ಡ್, ನಾನು ಅಕಸ್ಮಾತ್ ಗರ್ಲ್ ಸ್ಕೂಲು ಗರ್ಲ್ ಕಾಲೇಜಲ್ಲೇ ಇದ್ರೆ ವಾಟ್ ಇಫ್ ಐ ಬಿಕಮ್ ಅ ಲೆಸ್ಬಿಯನ್ ಅಂದೆ. ಆ ಬೈಕ್ ನಮ್ಮಪ್ಪ ನನ್ನ ಕೋಯೆಡ್ಗೆ ಸೇರಿಸಿದ್ರು. You know, it's a very bad thing ಅನ್ನೋ ತರನೇ ಟ್ರೀಟ್ ಮಾಡಿ. ಲೈಕ್ ಐ ಥಿಂಕ್ our generation has gone through that. ಕದ್ದು ಮುಚ್ಚಿ ಮೀಟ್ ಮಾಡೋದೇನು, ಅದಕ್ಕೆ ಈ ಲ್ಯಾಂಡ್ ಲೈನ್ ಯುನೋ ಕಟ್ ಮಾಡಿಸ್ಬಿಡೋರು ಆಫ್ಟರ್ ಅ ಸರ್ಟನ್ ಏಜ್. ಈ ಹೆಂಗೋ ಅಂದಂಗೆ ಈ ಪಾಕೆಟ್ ಮನಿಯಲ್ಲಿ ಕೂಡಿಟ್ಕೊಂಡು ಈ ₹1 ಕಾಯಿನ್ ಬೂತ್ ಅಲ್ಲಿ ಆಯ್ತಾ ಕದ್ದು ಮುಚ್ಚಿ. ಅಂಡ್ ಈ ಇದೆ ಮೊದ್ಲೆಲ್ಲ ಪಾರ್ಗಳೆಲ್ಲ ನಮ್ಮನೆ ಲಾಲ್ಬಾಗ್ ಹತ್ರ ತುಂಬಾ ನೋಡಿದೀನಿ. What is the craziest thing that you've done for a boy that you've loved or you've been in love? On birthday, and he was ತುಂಬಾ ನಮ್ಮನೆಯಿಂದ ಒನ್ ಅವರ್ ಡಿಸ್ಟೆನ್ಸ್ ಅಲ್ಲಿ ಇದ್ದ. ಅಂಡ್ ನಂಗೆ ಗೊತ್ತು ಅವ್ನು ನನ್ನ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಕ್ ಆಗಲ್ಲ ಅಂತ, ಮ್ಯಾಕ್ಸ್ 5 minutes. ನಾನು ಇಲ್ಲಿಂದ 11:30ಗೆ ಅಲ್ಲಿ ಬಿಟ್ಟು ಅವ್ನಿಗೆ ಹೋಗಿ 12 o'clockಗೆ ಕೇಕ್ ಕಟ್ ಮಾಡಿಸಿ ಅಲ್ಲಿಂದ ರಿಟರ್ನ್ ಬಂದಿದ್ದೀನಿ. ಏನೂ ಇಲ್ಲ, 5 ನಿಮಿಷ ಅವ್ನು ಕೇಕ್ ಕಟ್ ಮಾಡಿದ್ರೆ ನಂಗೊಂದು ಬೈಟ್ ಹಿಂಗೆ ತಿನ್ನಿಸ್ತಾ ಸರಿ ಆಯಿತು ನಾನು ಹೋಗಬೇಕು ಅಂದ್ರೆ ಐ ಜಸ್ಟ್ ಕೇಮ್ ಬ್ಯಾಕ್. ಇದಕ್ಕಿಂತ ಎಕ್ಸ್ಟ್ರೀಮ್ ಕೆಲಸಗಳನ್ನ ನಾನು ಮಾಡಿದ್ದೀನಿ. ಐ ಆಮ್ ಮ್ಯಾಡ್ ಇನ್ ಲವ್, ಸ್ಟುಪಿಡ್ ಇನ್ ಲವ್. ಯು ಆರ್ ನಾಟ್ ಎಕ್ಸ್ಟ್ರೀಮ್ ಅಂದ್ರೆ ವಾಟ್ ಐ ಮೆಂಟ್ ವಾಸ್, ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಇದು ತುಂಬಾ ಜನ ಹುಡುಗಿರು ಮಾಡ್ತಿದ್ರು. ಬಟ್ ನಾನು ತುಂಬಾ ಕ್ಲೋಸ್ ಪ್ರಾಕ್ಸಿಮಿಟಿ ನೋಡಿ ನಂಗೆ ಸಖತ್ ಭಯ ಆಗೋದು ಆಯ್ತಾ. ಏನಾದ್ರು ಆದ್ರೆ ಕೈ ಕತ್ತರಿಸ್ಕೊಂಡ್ಬಿಡ್ತೀನಿ. ಲೈಕ್ ಫುಲ್ಲು ಅಂಡ್ ನನ್ಗೆ ಒಂದ್ಸತಿ 2-3 ಸತಿ ಬೇಜಾರಾಯ್ತು. 3rd ಟೈಮ್ ನಾನು ಅಂದೆ ಕೈ ಕೊಡ್ ನಿಂದು ಇಲ್ಲಲ್ಲ ಕಟ್ ಮಾಡೋದು. ಹುಡುಗಿರ್ ಮೆಂಟ್ಲಿರ್ತಾರೆ ಆಯ್ತಾ, ಹೋಗಿ ಬ್ರಿಡ್ಜ್ ಮೇಲೆ ನಿಂತ್ಕೊಂಡ್ಬಿಟ್ಟು ಇವಾಗ ನೀನ್ ನನ್ ಫೋನ್ ಎತ್ತಿಲ್ಲ, what the hell. ಬ್ರೇಕಪ್ ಆಗೋ ಟೈಮಲ್ಲಿ ಎದುರಿಸಿದೀನಿ, ನೀನ್ ಹಿಂಗೆ ಆಡ್ತಾ ಇರೋ ನಾನು ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ ಅಂತ. ನಾಟ್ ಸೀರಿಯಸ್ ಅಲ್ಲ, ಇಟ್ ವಾಸ್ ಲೈಕ್ ಔಟ್ ಆಫ್ ಫ್ರಸ್ಟ್ರೇಷನ್ ಐವ್ ಡನ್ ಇಟ್. 1-2 ಸತಿ ಅಂದಿದ್ದೀನಿ. ಅಂಡ್ ನಂಗೆ ಗೊತ್ತು, ಅವನಿಗೂ ಗೊತ್ತು ನಾನು ಸಾಯಲ್ಲ ಅಂತ, ನನಗೂ ಗೊತ್ತು ನಾನು ಸಾಯಲ್ಲ ಅಂತ. ಇಟ್ ವಾಸ್ ಜಸ್ಟ್ ಆ ಮೂಮೆಂಟ್ಗೆ ಆ ಎಕ್ಸ್ಟ್ರೀಮ್ ಎಲ್ಲ ಸೀನ್ ಇಲ್ಲ. ಕೈ ಕಟ್ ಐ ಕ್ಯಾನಾಟ್ ಹರ್ಟ್ ಮೈ ಸೆಲ್ಫ್. ಮನೆ ಬಿಟ್ಟು ಹೋಗ್ತೀನಿ, ಎಲ್ಲಿದ್ಯಾ ಗೊತ್ತಿಲ್ಲ, ಫೋನ್ ರಿಸೀವ್ ಮಾಡಲ್ಲ, ಸ್ವಿಚ್ ಆಫ್ ಇರುತ್ತೆ. ಎದುರಿಸಕ್ಕೆ ಮಾಡಿದೀನಿ ನಾನು.
ಮಾಡಿದೀನಿ, ಎಲ್ರು ಮಾಡಿರ್ತಾರೆ. ಅದೇ ನಾನು ಒಂದ್ ಸೈಡ್ ಹೋಗಿರೋದಕ್ಕೆ ನಂಗೇನೋ ಮಾಡಕ್ ಚಾನ್ಸಸ್ ಸಿಕ್ಕಿಲ್ಲ. ಇಫ್ ಇಸ್ ನಾಟ್ ಆನ್ಸರಿಂಗ್ ಮೈ ಕಾಲ್ ಅಂಡ್ ಆಲ್, ಹಿಂಗೆ ಮಾಡ್ತೀಯಾ, ಬರ್ತೀನಿ ನೋಡು, ನಿಮ್ ಮನೆಗ್ ಬರ್ತೀನಿ, ನಿಮ್ ಮನೇಲಿ ಕೂತ್ಕೋತೀನಿ, ನಿಮ್ಮ ಅಪ್ಪ ಮಾತ್ರ ಮಾತಾಡ್ತೀನಿ, ನನ್ನ ಹತ್ರನೇ ಆಟ ಆಡ್ತೀಯ ನೀನು ಅಂತ. ಈವನ್ ಹಿ ನ್ಯೂ ದಟ್ ಐ ವಿಲ್ ನಾಟ್ ಡೂ ದಟ್. ನಂಗೂ ಗೊತ್ತು ನಾನ್ ಮಾಡಲ್ಲ ಅಂತ. ಅಂಡ್ ನಂಗೆ ಅಷ್ಟೆಲ್ಲ ಧೈರ್ಯ ಇಲ್ಲ ಅಪ್ಪ ಅಮ್ಮಂದ್ರು ಮುಂದೆ ಹೋಗಿ ಕೂತ್ಕೊಂಡ್ಬಿಟ್ಟು ಮಾತಾಡಕ್ಕೆ. ಬಟ್ ಇದು ನನ್ ಕ್ಲೋಸ್ ಫ್ರೆಂಡ್ ಆಗಿತ್ತು ಆಯ್ತಾ, ಅವ್ನ್ ಬೆಂಗಳೂರಲ್ಲಿದ್ದ. ಆ ಹುಡ್ಗಿ ಅಂದ್ರೆ ಅವ್ನ್ ಹೇಳ್ತಿದ್ದಾನೆ ಇದು ವರ್ಕೌಟ್ ಆಗಲ್ಲ, ಯುನೋ ಲೆಟ್ಸ್ ಎಂಡ್ ಇಟ್ ಹಿಯರ್ ಅಂತ. ಆ ಹುಡ್ಗಿ ಹುಡುಕೊಂಡೋಗಿ ಅವ್ರ ಊರಲ್ಲಿ ಅವ್ನ್ ನಂಗೆ ಹಿಂಗೆಲ್ಲಾ ಮಾಡಿದಾನೆ ಅಂತೆಲ್ಲ ಹೇಳಿ, ಇಮ್ಯಾಜಿನ್ ಒಂದ್ ಹುಡುಗಂಗೆ ನೀನ್ ಬೆಂಗಳೂರಲ್ಲಿ ಇರ್ಬೇಡ ಅಂತ ವಾಪಸ್ ಊರಿಗೆ ಕರೆಸ್ಕೊಂಡು 2 ವರ್ಷ ಅವನ್ನ ಅಲ್ಲೇ ಲಾಕ್ ಮಾಡಿ ಇಟ್ಟಿದ್ರು. ಅಂಡ್ ಅವ್ಳು ಬೆಂಗಳೂರಲ್ಲಿ ಬಿಟ್ಬಿಟ್ಟು ಅಲ್ಲೋಗಿರ್ತಿದ್ಲು. ಅಂಡ್ ಅವ್ಳು ಎಂತ ಸೈಕೋ ಇದ್ಲು ಅಂದ್ರೆ ನನಗ್ ಕಾಲ್ ಮಾಡ್ಬಿಟ್ಟು, ನೀನ್ ಹೇಳು ಅವ್ನ್ಗೆ, ಅವ್ನ್ ದುಡಿದೇ ಇದ್ರು ಪರವಾಗಿಲ್ಲ, ನಾನ್ ಓದ್ತೀನಿ, ನಾನ್ ದುಡಿತೀನಿ, ನಾನು ಅವ್ನ ನೋಡ್ಕೊಂತೀನಿ, ಅವ್ನು ಜಸ್ಟ್ ನನ್ ಜೊತೆ ಇದ್ರೆ ಸಾಕು. ದಟ್ ಇಸ್ ಮ್ಯಾಡ್ನೆಸ್. ಯಾ, ಅಂಡ್ ಇವನು ನನ್ ಫ್ರೆಂಡ್ ಅಂತ ನನ್ನ ಇಂಟ್ರೊಡ್ಯೂಸ್ ಮಾಡ್ಬಿಟ್ಟಿದ್ದ. ಅವಳು ಅರ್ಧ ರಾತ್ರಿ ಎಲ್ಲ ಕಾಲ್ ಮಾಡ್ಬಿಟ್ಟು ಅವ್ನು ನನ್ ಫೋನ್ ಎತ್ಕೊಂತಿಲ್ಲ, ನಾನ್ ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ, ಅವ್ನ್ಗೆ ಹೇಳು. ಹೇಳಕ್ ಚಂದ, ನಂಗೆ ಡ್ರಾಮಾ ಇಷ್ಟ ಇಲ್ಲ ಆಯ್ತಾ, ನಂಗೆ ಸೀನ್ ಕ್ರಿಯೇಟ್ ಮಾಡಕ್ ಇಷ್ಟ ಇಲ್ಲ. ನನಗ್ ಬಾಯ್ ಬರ್ತಿತ್ತು, ನಾನೇನೋ ಮಾಡ್ಲಿ, ಅವ್ಳು ಲಾಸ್ಟ್ ಕಾಲ್ ಮಾಡಿರೋದು ನಂಗೆ ವಿಮೆನ್ ಇನ್ ಲವ್ ಈ ತರ ನಂದೇ ಕಿತ್ಕೊಂಡು ಹೋಗ್ತಿದೆ, ನಂಗೆ ಯಾರು ಸಿಗ್ತಿಲ್ಲ. ಬಟ್ ಇವ್ರನ್ನೆಲ್ಲ ನಾನ್ ಕೇಳಿಸ್ಕೋಬೇಕು. ನಿಮ್ ಹುಡ್ಗಂಗೋಸ್ಕರ ಹ್ಯಾಂಡ್ ಮೇಡ್ ಗಿಫ್ಟ್ ಏನಾದ್ರು ಮಾಡಿದ್ದೀರಾ? ಇಟ್ಸ್ ನಾಟ್ ಹ್ಯಾಂಡ್ ಮೇಡ್ ಗಿಫ್ಟ್ ಅಂತ ಅಲ್ಲ, ಬಟ್ ನಮ್ಮಿಬ್ಬರಿಗೂ ಜಗಳ ಆಗ್ತಿದ್ದಾಗ ಲವ್ ಲೆಟರ್ ಇಲ್ಲ ಬೆಂಗಳೂರಲ್ಲೇ, ಬಟ್ ಸ್ಟಿಲ್ ಯುನೋ ಅಷ್ಟ ಪೋಸ್ಟ್ ಕಾರ್ಡ್ ಅಥವಾ ಪೋಸ್ಟ್ ಆಫೀಸ್ಗೆ ಹೋಗೋದು. ನಾಟ್ ಒನ್ ಪೋಸ್ಟ್ ಆಫೀಸ್, ಆಕ್ಚುಲಿ ಕ್ರಾಫ್ಟ್ ಮೆಟೀರಿಯಲ್ಸ್ ಎಲ್ಲ ತಗೊಂಡ್ಬಂದು ಕ್ಲೀನ್ ಆಗಿ ಒಂದ್ ಲವ್ ಲೆಟರ್ ಎಲ್ಲ ಬರ್ದು ಎನ್ವೆಲೋಪ್ ಹಾಕಿ ಅಡ್ರೆಸ್ ಹಾಕಿ 9 ಕಿಲೋಮೀಟರ್ ಡಿಫ್ರೆನ್ಸ್ಗೆ ಪೋಸ್ಟ್ ಮಾಡ್ತಿದ್ದೆ. Oh, cute. I love love letters. Love letters are cute. I have written love letters. ಹ್ಯಾಂಡ್ ಮೇಡ್ ನಾನು ಮಾಡಿದೀನಿ, ನಾನೇ ಕೂತ್ಕೊಂಡು ಕಾರ್ಡ್ಬೋರ್ಡ್ ಶೀಟ್ ಎಲ್ಲ ತಗೊಂಡ್ಬಂದು ಫೋಟೋಸ್ ಅದ್ ಹಿಂಗೆ ಓಪನ್ ಆಗುತ್ತಲ್ಲ, ಅದೆಲ್ಲ ಇವಾಗ ಟ್ರೆಂಡ್ ಅಲ್ವಾ, ಅವಾಗ ಅದೆಲ್ಲ ಇದ್ದಿಲ್ಲ, ನಾವೇ ಮಾಡ್ಬೇಕಾಗಿತ್ತು. ನಾನು ಕೂತ್ಕೊಂಡು ಮಾಡಿದೀನಿ when I was 17 years or something. I've done it ಕೂತ್ಕೊಂಡು. ಆಮೇಲೆ ಒಂದ್ ಜಾರ್ಗೆ 50 reasons why do I love you ಅಂತ ಜಾರ್ ಮಾಡಿ ದಿನ ಒಂದೊಂದು ತೆಗ್ ನೋಡು ಬೇಬಿ ಅಂತ ಅನ್ಬಿಟ್ಟು I've done it. ಅಂಡ್ ನಾನ್ ಮೋಸ್ಟ್ ಆಫ್ ದ ಟೈಮ್ಸ್ ಐ ಆಮ್ ದಿಸ್ ಥರ್ಡ್ ವೀಲಿಂಗ್ ಪರ್ಸನ್ ಆಯ್ತಾ. ನನ್ನ ಫ್ರೆಂಡ್ ಎಲ್ಲ ಪ್ಲಾನ್ ಮಾಡಿದ್ರೆ ಅದು ಅವ್ರ ಮನೇಲೂ ಗೊತ್ತಿತ್ತು. ಸೊ ನಂಗೂ ಅವ್ಳಿಗೂ ಏನೋ ಒಂಥರ ಖುಷಿ, ಹುಡುಗನ ಮನೆಗೆ ಹೋಗ್ಬಿಟ್ಟು ಅವ್ರ ಪೇರೆಂಟ್ಸ್ಗೆ ಹೇಳ್ಬಿಟ್ಟು ಆಚೆ ಕಳ್ಸ್ಬಿಡೋದು, ನಾವಿಬ್ರು ಅವ್ರ ಮನೆ ಒಳಗಡೆ ಹೋಗ್ಬಿಟ್ಟು ಎಲ್ಲ ಡೆಕೋರೇಟ್ ಎಲ್ಲ ಮಾಡೋದು. ಅವ್ಳಿಗೆ ಫುಲ್ ಖುಷಿ, ನನ್ ಫ್ಯೂಚರ್ ಅತ್ತೆ ಮನೇಲಿ ಇದ್ದೀನಿ ಅಂತ. ನಾನು ಅವ್ಳಿಗೆ ಫುಲ್ ಹೈಪ್ ಕೊಡೋದು. ಮದ್ವೆ ಆಯ್ತಾ ಅವ್ರದ್ದು? ಮಗುನು ಇದೆ, ಅವ್ರಿಬ್ರದ್ದು ಆಯ್ತಾ? ಅಂಡ್ ನಾನ್ ವುಮೆನ್ ಇನ್ ಲವ್ ಅಲ್ಲ, ನಾನ್ ಎಂತ ಎಕ್ಸ್ಟ್ರೀಮ್ ಅಂದ್ರೆ ಅವ್ರಿಬ್ರಿಗೂ ಜಗಳ ಆದ್ರೆ ನಾನ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಾನ್ ಪೂಜೆ ಎಲ್ಲ ಮಾಡಿಸ್ಕೊಂಡು ಇವ್ರಿಬ್ರು ಒಂದ್ ಕಡೆ ಕರೆಸ್ಬಿಟ್ಟು ಕೂರಿಸ್ಬಿಟ್ಟು, ಪ್ಲೀಸ್ ಕಂಡ್ರೋ ನಂಗೋಸ್ಕರ ಆದ್ರೂ ನೀವಿಬ್ರು ಜಗಳ ಆಡ್ಬೇಡಿ, ನಿಮ್ಮಿಬ್ರ ಹೆಸರಲ್ಲಿ ಅರ್ಚನೆ ಮಾಡ್ಸಿದೀನಿ, ನೀನ್ ಕುಂಕುಮ ಮಾಡ್ಕೊ, ನೀನ್ ಕುಂಕುಮ ಫ್ರೆಂಡ್ಶಿಪ್ ಅಂದ್ರೆ ಹುಡುಗ ಪಾಪ ಒಳ್ಳೆಯವನಿದ್ದ, ಇಬ್ರು ನನ್ ಫ್ರೆಂಡ್ಸ್ ಇದ್ರು. ಅದಕ್ಕೆ ಸೊ ಅವ್ಳು ಏನೇ ಅನ್ಕೊಂತಿದ್ರು ನಾನ್ ಫುಲ್ ಹೈಪ್ ಮಾಡೋದು ಆಯ್ತಾ. ಹೋಗ್ಬಿಟ್ಟು ನಾವ್ ಅವಾಗ ನಮ್ಮ ಹತ್ರ ಈ ಆಪ್ಸ್ ಎಲ್ಲ ಇರ್ಲಿಲ್ಲ, ಹೋಗೋದು ಅವಳು ಕೊಲಾರ್ಜ್ ಎಲ್ಲ ಡಿಸೈನ್ ಮಾಡ್ಸೋದು, ಹೋಗ ಅವಳ ಜೊತೆ ಕುತ್ಕೊಳ್ಳೋದು, ಅವಳು ಗಿಫ್ಟ್ ತಗೋಬೇಕಾ, ಅವಳ ಜೊತೆ ಓಡೋಗೋದು, ಅವಳು ಏನೇನ್ ಮಾಡ್ಬೇಕು, ನೀನ್ ಏನ್ ಮಾಡ್ಬೇಕು, ಅವನಿಗೋಸ್ಕರ ಏನ್ ಮಾಡ್ತೀನಿ ಅಂತ ಪ್ರಪೋಸ್ ಮಾಡೋದಲ್ಲ, ನಾನ್ ಅವಳ ಕನ್ವಿನ್ಸ್ ಮಾಡಿದ್ದೆ. ಅವನು ನಿನ್ನ ಕೇಳ್ತಿಲ್ಲ, ನೀನೇ ಅವನ್ನ ಪ್ರಪೋಸ್ ಮಾಡು, ನಡಿ ಗೋವಾಗ್ ಹೋಗೋಣ, ಆ ರೇಂಜ್ ಅಲ್ಲಿ ಇದ್ದೆ. ನೀವ್ ಹಿಂಗಿದ್ದೀರಾ ಒಟ್ಟು ಯಾರಾದ್ರೂ ಹುಡುಗ ಅಂದ್ರೆ ಲವ್ ಕೊನೆಗೆ ಗೆಲ್ಬೇಕು ಅನ್ನೋ ತರ ನಂಗಿತ್ತು. ನಿಮ್ದನ್ನ ನಾನ್ ಗೆಲ್ಲಿಸ್ತೀನಿ, ಬಿಡಲ್ಲ. ಅದ್ಯಾವ ಹುಡ್ಗ ನಾವ ಇಟ್ಕೊಂಡು ಹುಡುಕಿ ಕರ್ಕೊಂಬಂದಿ ನನ್ ಗೆಲ್ಲಿಸ್ತೀನಿ. ಈ ತರದ್ದು ಇನ್ನೊಂದು ಎಕ್ಸ್ಟ್ರೀಮ್ ಆಫ್ ಯುನೋ ಎಸ್ ಶಿ ಹ್ಯಾಸ್. ನಂಗಂತೂ ಲವ್ ಸಿಕ್ಕಿಲ್ಲ ಲೈಫ್ ಅಲ್ಲಿ, ಅವಳಿಗೆ ಸಿಗ್ಲಿ. ಇದು ಫ್ರೆಂಡ್ಶಿಪ್ ಲವ್. ಐ ಥಿಂಕ್ ದಿಸ್ ಇಸ್ ಇಟ್ ಫಾರ್ ಟುಡೇಸ್ ಎಪಿಸೋಡ್. ಇದು ನಮ್ಮ ಟೇಕ್ ಆನ್ ವುಮೆನ್ ಇನ್ ಲವ್ ಅಂಡ್ ನಮ್ಮ ಎಕ್ಸ್ಪೀರಿಯನ್ಸ್. ನಿಮಗೆ ರಿಲೇಟಬಲ್ ಅನ್ಸಿದ್ರೆ ಅಥವಾ ನಿಮ್ಗೆ ಈ ತರ ಹುಚ್ಚಿದ ಯಾರಾದ್ರೂ ಗೊತ್ತಿದ್ರೆ ಕಾಮೆಂಟ್ ಮಾಡಿ, ಇಲ್ಲಾಂದ್ರೆ ನಿಮ್ಗೆ ಈ ತರದ್ ಯಾವ್ದಾದ್ರು ಎಕ್ಸ್ಪೀರಿಯನ್ಸ್ ಇದ್ರೆ ಅದನ್ನು ನಮಗ್ ತಿಳಿಸ್ಕೊಡಿ. ಅಂಡ್ ಇಫ್ ಯು ಫೀಲ್ ಲೈಕ್ ಶೇರಿಂಗ್ ಇಟ್ ವಿತ್ ಸಂಬಡಿ, ಪ್ಲೀಸ್ ಶೇರ್ ಮಾಡಿ. ಪ್ಲೀಸ್ ಶೇರ್. ಧನ್ಯವಾದಗಳು. ವಿಮೆನ್ ಇನ್ ಲವ್.